ಹಾಯ್ ಹಲೋ ಫ್ರೆಂಡ್ಸ್, ನಾನು ಗಿರೀಶ್ ರೈ ನೀರ್ಪಾಡಿ. ನಿಮಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡಲು ನಾನು ಬಯಸುತ್ತೇನೆ. ಅಂದರೆ ಬೆಳೆ ವಿಮೆ ಬಗ್ಗೆ. ಅಂದರೆ ಕೆಲವರಿಗೆ ಅಕೌಂಟಿಗೆ ಬಂದಿದೆ ಮತ್ತು ಕೆಲವರಿಗೆ ಬರಲಿಲ್ಲ. ಅದರ ಬಗ್ಗೆ ನಿಮಗೆ ಕೆಲವು ಆತಂಕಗಳಿರ್ತದೆ. ಅದನ್ನು ವಿವರವಾಗಿ ನಾನು ತಿಳಿಸುತ್ತೇನೆ. ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಬ್ರೌಸರ್ ಇದ್ದರೆ ಗೂಗಲ್ ಕ್ರೋಮ್ ಅಥವಾ ಯಾವುದೇ ಆಗ್ಬೋದು, ಯಾವುದೇ ಒಂದು ಬ್ರೌಸರಲ್ಲಿ ನೀವು ಗೂಗಲಿಗೆ ಹೋಗಿ ಅಲ್ಲಿ ಬೆಳೆ ವಿಮೆ ಅಂತ ಟೈಪ್ ಮಾಡಿ. ಬೆಳೆ ವಿಮೆ ಅಂತ ಟೈಪ್ ಮಾಡುವಾಗ ನಿಮಗೆ ಸಂರಕ್ಷಣೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ಅಲ್ಲಿ ಸಿಗುತ್ತೆ. ಆ ಲಿಂಕನ್ನು ನೀವು ಓಪನ್ ಮಾಡಿ. ಆ ಲಿಂಕಲ್ಲಿ ನಿಮಗೆ ವರ್ಷ ಆಯ್ಕೆ ಸಿಗುತ್ತೆ. ವರ್ಷ ಆಯ್ಕೆಯಲ್ಲಿ 23, 24 ಸೆಲೆಕ್ಟ್ ಮಾಡಿ. ಮತ್ತು ಕೆಳಗಡೆ ಋತು ಆಯ್ಕೆ ಇರುತ್ತೆ. ಅದರಲ್ಲಿ ರಾಬಿ, ಖಾರಿಫ್ ಮತ್ತು ಸಮ್ಮರ್ ಅಂತ ಇದೆ. ನೀವು ಖಾರಿಫನ್ನು ಸೆಲೆಕ್ಟ್ ಮಾಡಿ. ಮತ್ತು ಗೋ ಅಥವಾ ಮುಂದೆ ಕೊಡಿ. ಮುಂದೆ ಕೊಡುವಾಗ ಈ ಥರ ನಿಮಗೆ ಬರುತ್ತೆ. ಇದರಲ್ಲಿ ನೀವು ಚೆಕ್ ಸ್ಟೇಟಸ್ ಅಂತ ಹೇಳಿ ಇದೆ, ಇಲ್ಲಿ ನೋಡಿ. ಚೆಕ್ ಸ್ಟೇಟಸ್ ಅಂತ ಇದೆ, ಅಲ್ಲಿ ಚೆಕ್ ಸ್ಟೇಟಸ್ಗೆ ಹೋಗಿ. ಚೆಕ್ ಸ್ಟೇಟಸಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚಾ ಅಂತ ಇದೆ ನೋಡಿ. ಇದರಲ್ಲಿ ಪ್ರಪೋಸಲ್ ನಂಬರ್, ಮೊಬೈಲ್ ನಂಬರ್, ಆಧಾರ್ ನಂಬರ್ ಇಷ್ಟು ಕೇಳುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್, ಪ್ರಪೋಸಲ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಮೊಬೈಲ್ ನಂಬರ್ ಆಯ್ಕೆ ಮಾಡಿಕೊಳ್ಳಿ. ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಮೊಬೈಲ್ ನಂಬರ್ ಈಗ ನಾನು ಎಕ್ಸಾಂಪಲ್ ನನ್ನದೇ ಕೊಡ್ತೇನೆ. 9481756759. ಇಲ್ಲಿ ಕ್ಯಾಪ್ಚಾ ಕೋಡ್ ಕೇಳ್ತಾ ಉಂಟು. ಕ್ಯಾಪ್ಚಾ ಕೋಡ್ ಕೊಡ್ತೇನೆ. ಕ್ಯಾಪ್ಚಾ ಕೋಡ್ ಕೊಟ್ಟು ಸರ್ಚ್ ಕೊಡಿ. ಇಲ್ಲಿ ಕೆಳಗಡೆ ನಿಮಗೆ ಪ್ರಪೋಸಲ್ ನಂಬರ್ ಬರುತ್ತೆ. ಪ್ರಪೋಸಲ್ ನಂಬರ್, ಮೊಬೈಲ್ ನಂಬರ್, ಆಧಾರ್, ನೇಮ್ ಮತ್ತು ವಿಮಾ ಕಂಪನಿ, ಯಾವ ಬ್ಯಾಂಕ್ ಏನಂತೆಲ್ಲ ಡೀಟೇಲ್ಸ್ ಕೊಡ್ತಾರೆ. ನೀವು ಪ್ರಪೋಸಲ್ ನಂಬರನ್ನು ನೋಟ್ ಮಾಡಿಕೊಳ್ಳಿ. ಪ್ರಪೋಸಲ್ ನಂಬರ್ ನೋಟ್ ಮಾಡಿದ ನಂತರ ಇಲ್ಲಿ ಪ್ರಪೋಸಲ್ಗೆ ಹೋಗಿ. ಪ್ರಪೋಸಲ್ ಅಂತ ಹೇಳಿ ಸಿಗುತ್ತೆ, ಅಲ್ಲಿ ಪ್ರಪೋಸಲ್ ಅಂತ ಕೊಡಿ. ಇಲ್ಲಿ ನೀವು ಅಲ್ಲಿ ನೋಟ್ ಮಾಡಿದ ನಂಬರನ್ನು ಇಲ್ಲಿ ಹಾಕಬೇಕು. ಪ್ರಪೋಸಲ್ ನಂಬರ್ 2172140. ವಾಪಸ್ ಕ್ಯಾಪ್ಚಾ ಕೋಡ್ ಕೊಡಬೇಕು. ಕ್ಯಾಪ್ಚಾ ಕೋಡ್ ಕೊಟ್ಟು ಸರ್ಚ್ ಕೊಡಿ. ನಿಮಗೆ ಇಲ್ಲಿ ಈಗ ಡೀಟೇಲ್ಸ್ ಎಲ್ಲ ಸಿಗ್ತದೆ. ಅಪ್ಲಿಕೇಶನ್ ನಂಬರ್, ಸರ್ವೆ ನಂಬರ್ ಸಿಗುತ್ತೆ. ಮತ್ತು ಇಲ್ಲಿ ಈ ಕಡೆ ಬಂದರೆ ಯಾವ ಅಕೌಂಟಿಗೆ ಹೋಗಿದೆ ಅಂತ ಹೇಳಿ ನಿಮಗೆ ಸಿಗುತ್ತೆ. ಅಕೌಂಟ್ ನಂಬರ್ ಲಾಸ್ಟ್ ನಂಬರ್ ಕೊಟ್ಟಿದ್ದಾರೆ. ನೆಫ್ಟ್ ಆಗಿದ್ದರೆ UTR ನಂಬರ್ ಕೊಡ್ತದೆ. ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ತದೆ. ಯಾವಾಗಿನ ಡೇಟ್ ನಿಮಗೆ ಅಮೌಂಟ್ ಬಂದಿದೆ ಅಂತ ಇಲ್ಲಿ ತೋರಿಸ್ತದೆ. ಅಥವಾ ನಿಮಗೆ ಇನ್ನೂ ಪೆಂಡಿಂಗ್ ಇದ್ದರೆ ಇಲ್ಲಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಹೇಳಿ ಬರುತ್ತೆ. ಅಮೌಂಟ್ ಬರೋದಿದ್ದರೆ ಸ್ಟಿಲ್ ಡೇಟ್ ಅಥವಾ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಹೇಳೋದು ಕೊಡೋದಿಲ್ಲ. ಅಂದರೆ ಪ್ರೊಸೆಸಿಂಗಲ್ಲಿ ಇರುತ್ತೆ. ಒಂದು 2-3 ಡೇಸಲ್ಲಿ ಬರ್ಬೋದು. ಈಗ ನನ್ನದೀಗ ಇದರಲ್ಲಿ ಒಂದೇ ಸರ್ವೆ ನಂಬರ್ ಇದೆ. ಈಗ 4-5 ನಿಮ್ಮ ಸರ್ವೆ ನಂಬರ್ ಇದ್ದರೆ ಒಂದೇ ಪ್ರಪೋಸಲ್ ನಂಬರಲ್ಲಿ ಇರ್ತದೆ. ಅಪ್ಲಿಕೇಶನ್ ನಂಬರ್ ಎಲ್ಲ ಡೀಟೇಲ್ಸ್ ನಿಮಗೆ ಕೆಳಗಡೆ ಬರುತ್ತೆ. ಒಂದು 4-5 ಎಷ್ಟು ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರಿಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತದೆ. ಬರದವರಿಗಿದ್ದರೆ ಇಲ್ಲಿ ಅಮೌಂಟ್ 0 ಅಂತ ಹೇಳಿ ಇರುತ್ತದೆ. UTR ಪೇಮೆಂಟ್ ಸ್ಟೇಟಸಲ್ಲಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಹೇಳಿ ಬರ್ತದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.